ಒಂದು ವೇಳೆ ನೀವು ಸೇವಾಭಾವವನ್ನು ತೆಗೆದುಕೊಂಡ್ರೆ ಸೇವಾಭಾವವನ್ನು ನೀವು ಹೇಗೆ ಅನುವಾದಿಸ್ತೀರಿ? ಸ್ವಾಮಿ ವಿವೇಕಾನಂದರು ಒಂದು ಬಹಳ ಮುಖ್ಯವಾದ ವಿಚಾರವನ್ನ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ನಮ್ಮ ಆದರ್ಶ ನಾವು ಭಾರತದಲ್ಲಿ ಋಷಿ ಆದರ್ಶವನ್ನು ಅನುಸರಿಸಲು ಪ್ರಯತ್ನಿಸಬೇಕು ಎಂದು. ಈಗ ಋಷಿಗಳು ಯಾರು? ಈಗ ಋಷಿಗಳು ಮೊದಲನೇ ಅಂಶವೆಂದ್ರೆ ಅವರು ಕೇವಲ ವ್ಯಕ್ತಿಗಳಲ್ಲ, ಅವರು ಸತ್ಯದ ದ್ರಷ್ಟಾರರಾಗಿದ್ರು. ಆದ್ರಿಂದ ಅವ್ರು ಹೇಳ್ತಾರೆ ಧರ್ಮವು ಸತ್ಯದ ನೇರ ಅನುಭವವಾಗಿರ್ಬೇಕು. ಮತ್ತು ಅವ್ರು ಹೇಳ್ತಾರೆ ಈ ಋಷಿಗಳು ಸತ್ಯಾನ್ವೇಷಿಗಳಾಗಿದ್ರು. ಅದರಿಂದ ಅವ್ರು ಹೇಳ್ತಾರೆ ಭಾರತೀಯರಾಗಿ ನಾವು ಮತ್ತೆ ಸತ್ಯಾನ್ವೇಷಿಗಳಾಗಬೇಕು. ನಾವು ಸತ್ಯವನ್ನ ನೇರವಾಗಿ ಕಾಣಬೇಕು. ನಾವು ಮೌಲಿಕರಾಗಿರ್ಬೇಕು. ನಾವು ಯಾಕಂದ್ರೆ ನಾವು ಒಂದು ಮೌಲಿಕ ನಾಗರಿಕತೆಯಾಗಿದ್ವೆವು. ನಾವು ಅನುಕರಣೆ ಮಾಡುವ ನಾಗರಿಕತರಲ್ಲ. ಈಗ ಕಳೆದ 200 ವರ್ಷಗಳಲ್ಲಿ, ಅದರಲ್ಲೂ ವಿಶೇಷವಾಗಿ 100 ಮತ್ತು 100 ವರ್ಷಗಳಲ್ಲಿ ಅಥವಾ 150 ವರ್ಷಗಳಲ್ಲಿ ನಾವು ಅನುಕರಣೆ ಮಾಡುವವರಾಗಿದ್ದೇವೆ. ನಾವು ಪಾಶ್ಚಿಮಾತ್ಯರನ್ನು ಅನುಕರಿಸಲು ಪ್ರಯತ್ನಿಸಿದ್ದೇವೆ. ಇಲ್ಲ, ಮೂಲ ಸ್ವರೂಪಕ್ಕೆ ಮರಳಿ ಹೊಸ ಜ್ಞಾನ ಸೃಷ್ಟಿಸಿ ಬೌದ್ಧವಾದದ ನಡುವಿನ ಸಮತೋಲನದಂತೆ ಮತ್ತು ಆಧ್ಯಾತ್ಮಿಕ ಒಂದು ಋಷಿ ಆದರ್ಶ. ಅವ್ರು ಹೇಳುವಂತೆ ನಾವೆಲ್ಲರೂ ಋಷಿಗಳಾಗಬೇಕು. ನಮ್ಮ ವಿಜ್ಞಾನಿಗಳು ಋಷಿಗಳಾಗಬೇಕು, ನಮ್ಮ ಉದ್ಯಮಿಗಳು ಋಷಿಗಳಾಗಬೇಕು. ಜನಕ ರಾಜರ್ಷಿ ಆಗಿದ್ದ ಹಾಗೆ. ಹೌದು. ಅದ್ರಿಂದಲೇ ಅವ್ರು ಹೇಳ್ತಾರೆ ನೀವು ರಾಜನಾಗಿದ್ರು ಋಷಿ ಆಗಿರ್ಬೋದು. ಅದ್ರಿಂದಲೇ ಅವ್ರು ಹೇಳ್ತಾರೆ ಉದ್ಯಮಿಗಳು ಮತ್ತು ಶಿಕ್ಷಣ ತಜ್ಞರು ಋಷಿಗಳಾಗಲು ಹಾಗೂ ಸ್ವಂತಿಕೆಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ಸತ್ಯವನ್ನು ನೋಡಿ, ಸತ್ಯವನ್ನು ಹುಡುಕಿ. ನಂತರ ಅವ್ರು ಹೇಳ್ತಾರೆ ಆಗ ದೇಶವು ಸ್ವಂತಿಕೆಯನ್ನು ಪಡೆಯುತ್ತದೆ. ಆಗ ನಮಗೆ ವಿಕಸಿತ ಭಾರತ ಸಿಗ್ತದೆ. ಅವ್ರು ಹೇಳಿದ ಅಂಶವಿದು.